ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನ ಆಪ್ತನ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಬಿಜೆಪಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಜೊತೆಗೆ ವಿಜೇಂದ್ರ ಆಪ್ತ ಒಪ್ಪಂದವನ್ನ ಮಾಡಿಕೊಂಡಿದ್ರ. ಹಣ ಪಡೆದು ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದ ವಿಜೇಂದ್ರ ಆಪ್ತ. ಇದು ಎಂಪಿ ಎಲೆಕ್ಷನ್. ಆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಸೋಲಿಸುವ ಕೆಲಸವನ್ನ ಮಾಡಿದ್ದು ಬೇರಾರು ಅಲ್ಲ, ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರ ಆಪ್ತ ಎಂದು ಆರೋಪವೊಂದು ಕೇಳಿ ಬಂದಿದೆ. ಬಿಜೆಪಿಯನ್ನ ಸೋಲಿಸೋದಕ್ಕೆ ಕಾಂಗ್ರೆಸ್ ಜೊತೆಗೆ ವಿಜೇಂದ್ರ ಆಪ್ತ ಒಪ್ಪಂದ ಮಾಡಿಕೊಂಡಿದ್ದರ. ಹಣ ಪಡೆದು ಕಾಂಗ್ರೆಸ್ ಪರ ಕೆಲಸ ಮಾಡಿದ್ದ ವಿಜೇಂದ್ರ ಆಪ್ತ ಎಂದು ಈಗ ಆರೋಪವೊಂದು ಕೇಳಿ ಬರ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಸೋಲಿಸೋದಕ್ಕೆ ಆ ಒಂದು ಕೆಲಸವನ್ನ ಮಾಡಿದ್ರ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಆಪ್ತ ರೇಣುಕಾಚಾರ್ಯ ವಿರುದ್ಧ ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಈ ಆರೋಪ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕಾಂಗ್ರೆಸ್ಸಿನ ಎಂಎಲ್ಎ ಯಡಿಯೂರಪ್ಪರ ಆಪ್ತ. ಆತನ ವಿರುದ್ಧ ಈಗ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ ಕಾಂಗ್ರೆಸ್ ಎಂಎಲ್ಎಯಿಂದ. ಈ ಆರೋಪ ಬಿಜೆಪಿ ಸೋಲಿಸೋದಕ್ಕೆ ಕಾಂಗ್ರೆಸ್ ಜೊತೆಗೆ ವಿಜೇಂದ್ರ ಆಪ್ತ ಒಪ್ಪಂದವನ್ನು ಮಾಡಿಕೊಂಡಿದ್ರು. ಎಂಪಿ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕಾಗಿ ಕಾಂಗ್ರೆಸ್ಸಿನ ಒಂದೇ ಒಂದು ಎಂಪಿ ಇದ್ದಿದ್ದು ಕಳೆದ ಬಾರಿ. ಡಿಕೆ ಸುರೇಶ್ ಬಿಟ್ಟರೆ ಮತ್ತೊಬ್ಬರು ಇರಲಿಲ್ಲ. ಇನ್ನು ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣ, ಅದು ಬಿಟ್ಟರೆ ಉಳಿದ ಹಾಗೆ ಎಲ್ಲವೂ ಕೂಡ ಬಿಜೆಪಿ ಎಂಪಿಗಳೇ ಇದ್ದಿದ್ದು. ಹೇಗಾದರೂ ಮಾಡಿ ಈ ಬಾರಿಯೂ ಕೂಡ ಅಷ್ಟೇ ಎಂಪಿಯ ಸ್ಥಾನವನ್ನು ಗಳಿಸಬೇಕು, ಗೆಲ್ಲಬೇಕು ಅನ್ನೋ ಇರಾದೆಯಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಸರ್ಕಸ್ ಮಾಡ್ತು. ಆದರೆ ಕಾಂಗ್ರೆಸ್ ಕೂಡ ಸಾಕಷ್ಟು ಕ್ಷೇತ್ರಗಳಲ್ಲಿ ಗೆದ್ಕೊತು. ಲೋಕಸಭಾ ಚುನಾವಣೆಯಲ್ಲಿ ಹಣ ಪಡೆದು ಕಾಂಗ್ರೆಸ್ ಪರ ಕೆಲಸ ಒಂದು ತರಹದ ಪಕ್ಷದ್ರೋಹ. ಜಿಎಂ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಸೋಲಿಸಲು ಕೆಲಸ. 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದ ಮಾಜಿ ಶಾಸಕ ರೇಣುಕಾಚಾರ್ಯ ಕಾಂಗ್ರೆಸ್ ಸೇರೋದಕ್ಕೆ ರೆಡಿ ಆಗಿದ್ರು. ಆದರೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ನಿರ್ಧಾರ ಬದಲಾಯಿತು. ಕಾರಣ ಆ ಬಣಕ್ಕೆ ಸೇರಿದವರು ರೇಣುಕಾಚಾರ್ಯ ಹಣ ಪಡೆದು ಕಾಂಗ್ರೆಸ್ ಪರ ಕೆಲಸ ಮಾಡಿರುವ ಬಗ್ಗೆ ನನ್ನ ಬಳಿ ದಾಖಲೆಗಳಿದೆ ಅಂತ ಹೇಳಿದ್ಯಾರು? ಬಿಜೆಪಿ ಎಂಎಲ್ಎ ಅಲ್ಲ, ಕಾಂಗ್ರೆಸ್ನ ಎಂಎಲ್ಎ. ಕಾಂಗ್ರೆಸ್ ಸೇರುವ ಸಲುವಾಗಿ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದ ರೇಣುಕಾಚಾರ್ಯ ದಾವಣಗೆರೆಯ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮನೆಗೂ ಕೂಡ ಹೋಗಿದ್ದರಂತೆ. ಚನ್ನಗಿರಿ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಆರೋಪವನ್ನು ಮಾಡ್ತಿರೋದು ಕಾಂಗ್ರೆಸ್ನ ಎಂಎಲ್ಎ. ಕಾಂಗ್ರೆಸ್ನ ಎಂಎಲ್ಎ ಮಾಡ್ತಾ ಇರೋ ಆರೋಪ ಏನು? ನಿಮ್ಮದೇ ಒಬ್ಬ ಮಾಜಿ ಶಾಸಕ, ನಿಮ್ಮ ಪಕ್ಷದ ಸಕ್ರಿಯ ನಾಯಕ, ಈ ಕಟ್ಟರ್ ಹಿಂದುತ್ವವಾದಿ ರೇಣುಕಾಚಾರ್ಯ ಪಕ್ಷದ್ರೋಹದ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಇದೆಯಾ ಅಂತ ಕೇಳಿದ್ರೆ ಇದೆ ಅಂತಾರೆ. ಆ ಕೆಲಸ ಮಾಡಿದ್ದು ಯಾರು ಅಂತ ಕೇಳಿದ್ರೆ ರೇಣುಕಾಚಾರ್ಯ ಅಂತಾರೆ. ಯಾಕೋಸ್ಕರ ಮಾಡಿದ್ರು? ಪಕ್ಷ ತೊರೆಯೋದಕ್ಕೆ ಎಲ್ಲ ತರಹದ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಡಿಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ರು, ದಾವಣಗೆರೆ ಶಾಸಕರ ಮನೆಗೂ ಕೂಡ ಭೇಟಿ ಕೊಟ್ಟಿದ್ರು. ಯಾವಾಗ ಬಿಜೆಪಿ ಪಕ್ಷ ಬಿ.ವೈ. ವಿಜೇಂದ್ರರವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಅನ್ನೋದನ್ನ ಖಾತ್ರಿಪಡಿಸ್ತೋ ತಕ್ಷಣ ತನ್ನ ನಿರ್ಧಾರವನ್ನು ಚೇಂಜ್ ಮಾಡ್ಕೊಂಡ್ರು. ಜಂಗಮವಾಗಿದ್ದ ರೇಣುಕಾಚಾರ್ಯ ತಟಸ್ಥರಾದ್ರು. ಈಗ ರೇಣುಕಾಚಾರ್ಯ ಯಾರ ಬಣದಲ್ಲಿ ಗುರುತಿಸ್ಕೋತಾರೆ? ಬಿ.ವೈ. ವಿಜೇಂದ್ರರ ಬಣದಲ್ಲಿ. ಹಾಗಾದ್ರೆ ಬಿ.ವೈ. ವಿಜೇಂದ್ರರ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ತೃಪ್ತಿಪಟ್ಟಿರ್ತಕ್ಕಂತಹದ್ದು ರೇಣುಕಾಚಾರ್ಯ ಮಾತ್ರ. ಸೊ ಈಗ ಕಾಂಗ್ರೆಸ್ ಎಂಎಲ್ಎಯ ಗಂಭೀರ ಆರೋಪ, ರೇಣುಕಾಚಾರ್ಯ ಪಕ್ಷದ್ರೋಹದ ಕೆಲಸ ಮಾಡಿದ್ದಾರೆ. ಕಳೆದ ಬಾರಿ ಎಂಪಿ ಎಲೆಕ್ಷನ್ನಲ್ಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯನ್ನು ಸೋಲಿಸೋದಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಿದ್ರು ರೇಣುಕಾಚಾರ್ಯ. ಯಡಿಯೂರಪ್ಪ ವಿಜೇಂದ್ರ ಆಪ್ತ ರೇಣುಕಾಚಾರ್ಯ ವಿರುದ್ಧ ಗಂಭೀರ ಆರೋಪ. ಈ ಆರೋಪ ಮಾಡಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಕಾಂಗ್ರೆಸ್ನ ಶಾಸಕರೇ. ಸೊ ಹಾಗಾದರೆ ಲೋಕಸಭಾ ಚುನಾವಣೆಯಲ್ಲಿ ಹಣ ಪಡೆದು ಕಾಂಗ್ರೆಸ್ ಪರ ಕೆಲಸ ಮಾಡಿದ್ರ ಜಿಎಂ ಸಿದ್ದೇಶ್ವರ್, ಏನು ಬಸನಗೌಡ ಪಾಟೀಲ್ ಯತ್ನಾಳ್ರ ಬಣದಲ್ಲಿ ಅಥವಾ ಅವರ ಪರವಾಗಿ ಮಾತನಾಡುವಂತಹ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್, ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಕಳೆದ ಎಂಪಿ ಎಲೆಕ್ಷನ್ನಲ್ಲಿ ಅಭ್ಯರ್ಥಿಯಾಗಿದ್ದರು. ಅವರನ್ನು ಸೋಲಿಸೋದಕ್ಕೆ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಕಾಂಗ್ರೆಸ್ ಸೇರಲು ಸಿದ್ಧರಾಗಿದ್ದ ಮಾಜಿ ಶಾಸಕ ರೇಣುಕಾಚಾರ್ಯ. ಆದರೆ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲೆ ರೇಣುಕಾಚಾರ್ಯ ತನ್ನ ನಿರ್ಧಾರವನ್ನು ಚೇಂಜ್ ಮಾಡಿಕೊಂಡಿದ್ದರು. ಸೊ ಈಗ ಕಾಂಗ್ರೆಸ್ ಎಂಎಲ್ಎ ಮಾಡ್ತಾ ಇರ್ತಕ್ಕಂಥ ಘನಗಂಭೀರ ಆರೋಪ, ರೇಣುಕಾಚಾರ್ಯ ಸ್ವಂತ ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ.
MP ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲಿಸಿ ಪಕ್ಷದ್ರೋಹದ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಿದೆ ಅಂತ ದಾಖಲೆ ಸಮೇತ ಆರೋಪವನ್ನು ಮಾಡ್ತಿದ್ದಾರೆ. ಎಸ್, ಈ ಬಗ್ಗೆ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ನಾನು ನೋಡಿಲ್ಲ ಆ ರೀತಿ. ಹಿರಿಯರು ಏನು ಹೇಳಿದ್ರು ನಾವು ಅದಕ್ಕೆ ಓಕೆ ಅನ್ನಲೇಬೇಕಲ್ಲ. ಸೀನಿಯರ್ಸ್ ಫಾಲೋವರ್ಸ್ ನಾವು. ಅಲ್ಲ, ನಾನು ಹೇಳಿದ್ನಲ್ಲ, ಸರ್ಕಾರ ವಿರುದ್ಧ ಮಾತಾಡೋದು ಸಮಂಜಸ ಅಲ್ಲ. ಯಾಕೆಂದ್ರೆ ನೋಡ್ರಿ, ಈಗ ವಿರೋಧ ಪಕ್ಷರಿಗೆ ಯಾವುದು ಇಲ್ಲದಕ್ಕೆ ಭದ್ರ ಬಲದಂಡೆ ತಗೊಂಡ್ರು. ಅದೇ ಏನಾದ್ರು ಇದು ಭದ್ರ ಬಲದಂಡೆಗಿಂತ ಮುಂಚೆ ಇದು ಏನಾದ್ರು ನ್ಯೂಸು ನಮ್ಮ ಇದಾಗಿದ್ರೆ ಅದ್ರ ವಿರುದ್ಧ ಹೋರಾಟ ಮಾಡೋರು. ಅವ್ರಿಗೆ ಯಾವುದಕ್ಕೆ ಹೋರಾಟ ಮಾಡ್ಬೇಕು ಅನ್ನೋದೇ BJPಯವ್ರಿಗೆ ಗೊತ್ತಿಲ್ಲ. ನಾನು ಹೇಳಿದ್ರೆ ನಾನು ಹೇಳ್ಕೊಟ್ಟಂಗೆ ಆಗ್ತದೆ. ಭಾಳಷ್ಟು ವಿಷಯಗಳಿದೆ, ಅವ್ರಿಗೆ ಅದಕ್ಕೆ ಹೋರಾಟ ಮಾಡೋ ವಿಷಯಗಳು ಗೊತ್ತಿಲ್ಲ. ಹೋರಾಟ ಮಾಡೋ ವಿಷಯ ಕೈ ಬಿಡ್ತಿದ್ದಾರೆ. ಅವರೇ ಮಾಡಿದ ತಪ್ಪಿಗೆ ಅವರೇ ಹೋರಾಟ ಮಾಡ್ತಾರೆ. ಅವ್ರ ಸರ್ಕಾರದ ವಿರುದ್ಧನೇ ಹೋರಾಟ ಮಾಡಿ, ಅವರ ಏನು ಶಾಸಕಾಂಗ ನಾಯಕರಿದ್ರೆ ಅವರ ನಾಯಕತ್ವ ವಿರುದ್ಧನೇ ಇವ್ರು ಹೋರಾಟ ಮಾಡ್ದಂಗೆ. ನೆನ್ನೆ ಅಕಸ್ಮಾತ್ ಅದು ಹಿಂದಿನ ಸರ್ಕಾರ ತಪ್ಪಾಗಿದ್ದರೆ ಬಂದು ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಹಿಂಗೆ ಆಗೋಗ್ಬಿಟ್ಟಿದೆ, ಅದನ್ನು ಸರಿ ಮಾಡಿಕೊಡಿ ಅಂತ ಬಂದಿದ್ದರೆ ನಿಜವಾದ ರೈತರು ನಾಯಕರು ಅಂತ ನಾವು ಒಪ್ಕೊಳ್ತಿದ್ವಿ. ಹೋರಾಟ ಮಾಡ್ತಿರೋದು ಯಾನು? ಅವರೇ ಮಾಡಿದ್ದಾರೆ. ಅವರ ಸರ್ಕಾರದಲ್ಲೇ DPR ಆಗಿದೆ, ಅವ್ರ ಸರ್ಕಾರದಲ್ಲೇ ಟೆಂಡರ್ ಕೊಟ್ಟಿದ್ದಾರೆ, ಅವ್ರ ಸರ್ಕಾರದಲ್ಲೇ ಅನುಮೋದನೆ ಕೊಟ್ಟಿದ್ದಾರೆ. ಅದ್ರ ವಿರುದ್ಧನೇ ಹೋರಾಟ ಮಾಡ್ತಾರೆ ಅಂದರೆ ಅವ್ರು ಯಾವ ನೈತಿಕತೆ ಇದೆ ಅಂತ ನಾನು ಕೇಳೋದು. DK ಆಪ್ತರಿಗೆ, ಸಿದ್ದರಾಮಯ್ಯ ಆಪ್ತರಿಗೆ ಅಷ್ಟೇ ಅನುದಾನ ಸಿಗ್ತದೆ, ಬೇರೆ ಯಾರಿಗೂ ಅನುದಾನ ಸಿಗಲ್ಲ. DK ಶಿವಕುಮಾರ್ ಮತ್ತು DK ಸುರೇಶ್ ಕಾಪ ಕಟಾಕ್ಷ ಅಥವಾ ಆಶೀರ್ವಾದ ಇದ್ದವರಿಗೆ ಮಾತ್ರ ಅನುದಾನ ಸಿಗುತ್ತಂತೆ ಸ್ಟೇಟ್ಮೆಂಟ್ ಬಂದಿದೆ ಸರ್. ಅದು ಬಾಲಕೃಷ್ಣನ್ನ ಹೇಳಿದರೆ ನೀವು ಬಾಲಣ್ಣ ಹೇಳಿದರೆ ನೀವು ಬಾಲಣ್ಣನ ಕೇಳಬೇಕು. ನಮಗೇನು ಆ ಥರ ಏನಿಲ್ಲ. ಅಲ್ಲ, ಅವ್ರನ್ನೇ ಕೇಳಬೇಕು. ಆ ಥರ ನನಗೇನು ಅನಿಸಿಲ್ಲ. ನಿಮಗೆ ಅವ್ರು ಹೇಳಿರೋ ಪ್ರಕಾರ, ಬಾಲಣ್ಣ ಹೇಳಿರೋ ಪ್ರಕಾರ ನಾನು ಸಹ DK ಬ್ರದರ್ಸ್ ಫಾಲೋಯರ್. ನನಗೆ ಅದೇ ಅನುಭವ ಆಗ್ಬೇಕಿತ್ತಲ್ಲ ಅವ್ರು ಹೇಳ್ದಂಗೆ. ನನಗೇನು ಆ ಥರ ಏನು ಕಂಡಿಲ್ಲ. ಅಲ್ಲ, ಅದೇ ನನಗೆ ಸಿಗ್ತಾ ಇದೆ, ಇವ್ರ ಹತ್ರ DK ಬ್ರದರ್ಸ್ ಹತ್ರ ಸಿಕ್ಕಿದೆ, ಇವ್ರ ಹತ್ರ ಸಿಕ್ಕಿಲ್ಲ ಅನ್ನೋ ತಾರತಮ್ಯ ನನಗೆ ಆಗಿಲ್ಲ ಅನುಭವ. ಎಲ್ಲರೂ ಈಕ್ವಲ್ ಆಗಿ ಕಂಡಿದ್ದಾರೆ ನನ್ನ. ನಿಮಗೆಲ್ಲ ಗೊತ್ತಿದೆ ನಾನು ಪಕ್ಕಾ DK ಶಿವಕುಮಾರ್ ಸಾಹೇಬ್ರವರ ಶಿಷ್ಯ ಅನ್ನೋದು. ಹಂಗಂತೂ ಎಲ್ಲೂ ನನ್ನ ತಾರತಮ್ಯ ಆಗಿಲ್ಲಲ್ಲ, ಈಕ್ವಲ್ ಆಗಿ ಸಿಕ್ಕಿದೆಯಲ್ಲ. ಅವರ ವೈಯಕ್ತಿಕ ಅನುಭವ ಆಗಿರ್ಬೋದು ಅಥವಾ ಆಡು ಭಾಷೆಯಲ್ಲಿ ಮಾತಾಡಿರ್ಬೋದು. ಅದ್ರ ಮೇಲೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅವ್ರನ್ನೇ ನೀವು ಕೇಳಬೇಕು. ಏನಾಗ್ತದೆ ಈಗ ಈ ಜನರಲ್ಲಾಗೆ ಇದು ಈಗ ಲೇಟಾಗಿ ಬಂದೆ ಅಂತ ನೀವು ಆರೋಪ ಮಾಡಿದ್ರಿ ನನಗೆ. ನಮ್ಮ ಪತ್ರಿಕಾ ಬಂಧುಗಳು, ನಮ್ಮ ದೃಶ್ಯ ಮಾಧ್ಯಮದವ್ರಿಗೆ ಹೇಳಿದೆ, ನೀವು ಹೇಳಕ್ಕೆ ಬರಲ್ಲಪ್ಪ ದಿನ ಜೊತೆಗಿದೆ, ಯಾಕಂದ್ರೆ ಅವ್ರು ಜಾಸ್ತಿ ಜೊತೆಗಿರ್ತಾರೆ ಅಂತ ಆಡು ಭಾಷೆ ಹೇಳಿದೆ. ಅಂದರೆ ಇದ್ರ ಅರ್ಥ ಏನು ಅನ್ನೋದು ಬೇರೆ ಥರ ಹೋಗ್ಬಿಟ್ರೆ ಅವರಂತೂ ನನ್ನ ಮೈಕ್ ಹಿಡ್ಕೊಂಡು ನಮಗೆ ಕೇಳ್ತಾನೆ ಇರ್ತಾರೆ, ಬಾಂಧವ್ಯ ಇದ್ದೇ ಇರ್ತದೆ. ಅವ್ರು ಬಂದು ಕೇಳಕ್ಕೆ ನಾವು 2 ತಾಸು ಲೇಟಾಗಿ ಅವರು ಬೇಜಾರಾಗಲ್ಲ. ಇವತ್ತು ನಾನು ಕರೆದಿಲ್ಲ, 4 ಗಂಟೆ ಲೇಟ್ ಆದರೆ ಅವ್ರು ಮಾತಾಡಿಲ್ಲ, ನಮ್ಮ ಅಣ್ಣರು ಮಾತಾಡಿದ್ದಾರೆ, ಏನು ತೊಂದರೆ ಇಲ್ಲ. ಅದಕ್ಕೆ ಅರ್ಥ ಬೇರೆ ತಿಳ್ಕೊಂಡ್ರೆ ಆಡು ಭಾಷೆ ಅದು. ಇಲ್ಲಪ್ಪ, ನಾನೇನು ಬೇಜಾರಾಗಲ್ಲ. ಆಮೇಲೆ ಅದು ಇದ್ದಿದ್ದೇ ಅಲ್ಲ, ಬಸಣ್ಣ ಬಂದು ಅಂತ ಹೇಳೋಕೆ ಹೇಳ್ರಿ. ತಮಗೆ ಗೊತ್ತಿದೆ, ಎಲ್ಲ ನೋಡಿದ್ರಿ ಮಾಧ್ಯಮಗಳಲ್ಲಿ ಭಾಳಷ್ಟು ಆತನ ಲೀಲೆಗಳ. ನಾವು ಮಾತಾಡೋಕೆ ಹೋಗ್ಬೇಡ ವೈಯಕ್ತಿಕ ಅಲ್ಲ. ಸರ್, ಇದು ಶಿವಗಂಗಾ ಬಸವರಾಜ್ ಕಾಂಗ್ರೆಸ್ನ MLA ಮಾಡ್ತಾ ಇರ್ತಕ್ಕಂಥ ಗಂಭೀರವಾದ ಗುರುತರ ಆರೋಪ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ BJPಯಲ್ಲಿ ಯಾವ ತರಹದ ಕ್ರಮಗಳಾಗುತ್ತೆ, BJPಯಲ್ಲಿ ಈ ಒಂದು ವಿಚಾರವನ್ನು ಹೇಗೆ ಸ್ವೀಕರಿಸಿಕೊಳ್ಳಲಾಗುತ್ತೆ ಎನ್ನುವಂಥದ್ದೇ ಅತ್ಯಂತ ಕೌತುಕವಾದಂಥ ವಿಚಾರ. ರೇಣುಕಾಚಾರ್ಯ ವಿರುದ್ಧ ಈಗಾಗಲೇ ಸಾಕಷ್ಟು ಅವರ ಲೀಲೆಗಳನ್ನು ನಾವು ನೋಡಿದ್ದೇವೆ. ಬಸವರಾಜ್ ಹೇಳ್ತಾ ಇರುವಂತಹದ್ದು ಶಿವಗಂಗಾ ಬಸವರಾಜ್. ಸೊ ಅವರ ಲೀಲೆಗಳು ನೋಡಿದ್ದೇವೆ, ಅವರ ವ್ಯಕ್ತಿತ್ವಗಳು ಗೊತ್ತು. ನಾನು ಹೇಳಿ ಕೇಳಿ ಸಾಂಪ್ರದಾಯಿಕ DK ಬ್ರದರ್ಸ್ ಅವರ ಫಾಲೋವರ್ಸು, ಹಾಗಾಗಿ ನನ್ನ ತಟಸ್ಥ ನಿಲುವಲ್ಲಿ ಯಾವುದೇ ತರಹದ ವ್ಯತ್ಯಾಸಗಳಿರೋದಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.